ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸಕ್ಕೆ ಬಂದಿರೋದು ಒಂದು ಅದ್ಭುತವಾದ ಸ್ಥಳ. ಇಲ್ಲಿ ಪ್ರತಿಷ್ಠಾಪಿಸಿರುವ ವಾಯುಪುತ್ರ ಆಂಜನೇಯ ಸ್ವಾಮಿಯ ಮೂರ್ತಿ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಭವ್ಯ ಏಕಶಿಲಾ ಪ್ರತಿಮೆ. ನೋಡಿದ ಕ್ಷಣದಲ್ಲೇ ಭಕ್ತಿ ಮತ್ತು ಆಶ್ಚರ್ಯ ಎರಡೂ ಒಟ್ಟಿಗೆ ಮೂಡುವಂತಹ ಅದ್ಭುತವಾದ ಸ್ಥಳ ಇದು. ಈ ಸ್ಥಳ ಇರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅರ್ಗೂರ್ ಕೂಡಿಗೆರೆ ಗ್ರಾಮದಲ್ಲಿ. ಗವಿ ಬೆಟ್ಟದಿಂದ ಬಿಸ್ಲೆ ಘಾಟು ಮತ್ತು ಸುಬ್ರಹ್ಮಣ್ಯ ಕಡೆಗೆ ಹೋಗುವ ಮಾರ್ಗ ಮಧ್ಯೆ ಈ ದಿವ್ಯ ಮೂರ್ತಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ದೂರದಿಂದಲೇ ನೋಡಿದರೂ ಈ ಮೂರ್ತಿಯ ಭವ್ಯತೆ ಎಷ್ಟು ಅದ್ಭುತ ಅಂತ ಗೊತ್ತಾಗುತ್ತೆ. ಸುತ್ತಮುತ್ತ ಹಸಿರಿನ ಪ್ರಕೃತಿ, ತಂಪಾದ ಗಾಳಿ, ಬೆಟ್ಟಗಳ ಮಧ್ಯೆ ನಿಂತಿರುವ ಆಂಜನೇಯ ಸ್ವಾಮಿಯ ಈ ಮಹಾಮೂರ್ತಿ ಭಕ್ತರ ಮನಸ್ಸಿಗೆ ಒಂದು ವಿಶೇಷ ಶಾಂತಿಯನ್ನು ಕೊಡುತ್ತೆ. ಸ್ನೇಹಿತರೆ, ಈ ಮೂರ್ತಿಯ ವಿಶೇಷತೆ ಏನು ಅಂದ್ರೆ ಇದನ್ನ ಸಂಪೂರ್ಣವಾಗಿ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ಆಂಜನೇಯ ಸ್ವಾಮಿಯ ಮುಖಭಾವ, ಕೈಗಳ ವಿನ್ಯಾಸ, ದೇಹದ ಶೈಲಿ ಎಲ್ಲವೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕೇವಲ ಮುಂಭಾಗ ಮಾತ್ರ ಅಲ್ಲ, ಈ ಮೂರ್ತಿಯ ಹಿಂಭಾಗದಲ್ಲೂ ಸುಂದರ ಕೆತ್ತನೆಗಳನ್ನು ಮಾಡಿರೋದು ಇಲ್ಲಿ ಬಂದವರಿಗೆ ಮತ್ತಷ್ಟು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಈ ಮೂರ್ತಿಯ ಮುಂದೆ ನಿಂತು ನೋಡಿದರೆ ಮನಸ್ಸಿಗೆ ಒಂದು ರೀತಿಯ ಧೈರ್ಯ ಮತ್ತು ಭಕ್ತಿ ತುಂಬಿಕೊಳ್ಳುತ್ತೆ. ಈ ಮಾರ್ಗದಲ್ಲಿ ಸುಬ್ರಹ್ಮಣ್ಯ ಅಥವಾ ಬಿಸ್ಲೆ ಘಾಟ್ ಕಡೆಗೆ ಹೋಗುವವರು ತಪ್ಪದೆ ಈ ಸ್ಥಳಕ್ಕೆ ಭೇಟಿ ಕೊಡಬಹುದು. ಸ್ನೇಹಿತರೆ, ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಈ ವಾಯುಪುತ್ರ ಆಂಜನೇಯ ಸ್ವಾಮಿಯ ಮೂರ್ತಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ ಅಂತ ಬರೆಯೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಶ್ರೀರಾಮ್.